ವಿಪಕ್ಷ ನಾಯಕರು ಬಿಜೆಪಿಯ ರಾಜ್ಯಾಧ್ಯಕ್ಷರು ದಿಲ್ಲಿಗೆ ಹೋಗಿದ್ದಾರೆ. ದೆಹಲಿಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿಯಾಗಿ ವಿಧಾನ ಪರಿಷತ್ತಿನ ಕ್ರಾಸ್ ಔಟಿಂಗ್ ಬಗ್ಗೆ ಮಾಹಿತಿನ ಶೇರ್ ಮಾಡ್ಕೊಂಡಿದ್ದಾರೆ. 3 ಹೆಸರುಗಳನ್ನು ಕೊಟ್ಟಿದ್ದಾರೆ ಅನ್ನುವ ಇನ್ಫಾರ್ಮೇಷನ್ ಇದೆ. ರವಿ ಶಿವರಾಮ್ ನಮ್ಮ ಬಿಜೆಪಿ ಬೀಟ್ನ ರಿಪೋರ್ಟರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ದೆಹಲಿಯಿಂದ ಮಂಜು ಕೂಡ ಇದ್ದಾರೆ. ರವಿ, ಈ ಎಲ್ಲೋ ಏನೋ ಅಸಮಾಧಾನ ಹೇಳ್ಕೊಂಡಿದ್ರು, ಅವ್ರ ಜೊತೆಗೆ ಮಾತಾಡಿದ್ರು, ಇವ್ರ ಜೊತೆಗೆ ಮಾತಾಡಿದ್ರು ಅಂತ ಹುಡುಕ್ತಾ ಕೂತ್ಕೊಂಡ್ರೆ ನಾನು ಆಗಲೇ ಹೇಳ್ದಂಗೆ ಒಂದು 50 ಜನರ ಮೇಲೆ ಡೌಟ್ ಪಡಬೇಕಾಗತ್ತೆ. ಇದೊಂಥರ ಹುಲ್ಲಿನ ಮೆದೆಯಲ್ಲಿ ಸೂಜಿ ಹುಡುಕದಂಥ ಕೆಲಸ ಆಗತ್ತಿದು. ಈಗ ಕಮಿಟಿ ಅವ್ರು ಹೇಳ್ತಾ ಇದ್ದಾರೆ, ಇಂಥವ್ರೆ ಅಂತ ಹೆಸರು ಕೊಡೋದಿಲ್ಲ, ನಾವು ಇಂಥವ್ರ ಮೇಲೆ ಕಣ್ಣಿಡಿ ಅಂತ ಲಿಸ್ಟ್ ಕೊಡ್ತೀವಿ ಅಂತ. ಬಟ್ ರಾಜ್ಯಾಧ್ಯಕ್ಷರು ಆಲ್ರೆಡಿ ತಗೊಂಡೋಗಿ ಹೆಸರು ಕೊಟ್ಟು ಬಿಟ್ಟಿದ್ದಾರಂತಲ್ಲ, ರಾಜ್ಯಾಧ್ಯಕ್ಷರು, ವಿಪಕ್ಷ ನಾಯಕರು. ಅಜಿತ್, ನಾವೀಗ ಮಾಹಿತಿಯನ್ನು ಕಲೆ ಹಾಕುವ ಸಂದರ್ಭದಲ್ಲಿ ಕೆಲವರಿಗೆ ಸಂಪರ್ಕ ಮಾಡಿದಾಗ ಇನ್ನೂ ಕೂಡ ನಾವು ಹೆಸರು ಕೊಟ್ಟಿಲ್ಲ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೇಳುವಂತ ಮಾಹಿತಿಗಳು ಬಂದವು. ದೆಹಲಿ ಬ್ಯೂರೋ ಮಂಜು ಅವರಿಗೆ ಹೆಚ್ಚಿನ ಮಾಹಿತಿ ಇರಬಹುದು. ನಾವು ಮಾಹಿತಿಯನ್ನು ಕಲೆ ಹಾಕುವ ಸಂದರ್ಭದಲ್ಲಿ ಯಾರ ಹೆಸರನ್ನು ಕೂಡ ನಾವು ಕೊಟ್ಟಿಲ್ಲ. ಕೆಲವರ ಬಗ್ಗೆ ನಮಗೆ ಗುಮಾನಿ ಇದೆ, ಯಾವ್ಯಾವ ಸಂದರ್ಭದಲ್ಲಿ ಏನೇನು ಆಯಿತು, ಹೀಗಾಯಿತು ಅಂದರೆ ಇವರು ತಾವು ಆ ಪ್ರೊಸೆಸರ್ ಹೇಗೆ ಭಾಗಿಯಾದ್ವಿ ಹೇಳುವಂಥ ಸಲಹೆಗಳನ್ನು, ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನಾವು ಎಷ್ಟು ಮೀಟಿಂಗ್ ಮಾಡಿದ್ವಿ, ಶಾಸಕಾಂಗ ಸಭೆ ನಡೆಸಿದ್ದಿರ್ಬೋದು, ಬೆಳಿಗ್ಗೆ ನಾವು ಯಾರ್ಯಾರಿಗೆ ಯಾವ ಲಿಸ್ಟ್ಗಳನ್ನು ಕೊಟ್ಟಿವಿ, ಸೊ ಕೆಲವರು ಲೇಟಾಗಿ ಬಂದರು, ಯಾಕೆ ಲೇಟಾಗಿ ಬಂದರು ಹೇಳುವಂಥ ನಾವು ಪ್ರಶ್ನೆಗಳನ್ನು ಕೇಳಿದ್ದೀವಿ. ಈ ರೀತಿ ಮಾಹಿತಿಗಳನ್ನು ಕೊಟ್ಟಿದ್ದನ್ನು ಹೊರತಾಗಿ ಹೆಸರುಗಳನ್ನು ಕೊಟ್ಟಿದ್ರ ಬಗ್ಗೆ ಯಾರು ಕೂಡ, ಅಜಿತ್, ನಾನು 2-3 ಜನರ ಜೊತೆ ಮಾತಾಡಿದೆ, ಹೆಸರುಗಳನ್ನು ಕೊಟ್ಟಿದ್ರ ಬಗ್ಗೆ ಯಾರು ನಾವಿನ್ನು ಹೆಸರುಗಳನ್ನು ಕಳಿಸಿಲ್ಲ. ಆದ್ರೆ ಮಂಜು, ನಿಮ್ಮ ಮಾಹಿತಿಯ ಪ್ರಕಾರ ಹೆಸರುಗಳನ್ನು ಕೊಟ್ಟಿದ್ದಾರಾ, ಕೊಟ್ಟಿಲ್ವಾ? ಹೆಸರುಗಳನ್ನ ಈ ತನಕ ಕೊಟ್ಟಿಲ್ಲ. ಆದ್ರೆ ಅವರು ಅನುಮಾನಗಳನ್ನ ಕೆಲವರ ಮೇಲೆ ವ್ಯಕ್ತಪಡಿಸಿರುವಂತದ್ದು. ಅನುಮಾನಗಳಿಗೆ ಜಾಗ ಇದೆಯಾ ಹೊರತು ಅಪರಾಧಿ ಅಂತ ಹೇಳಲಿಕ್ಕೆ ನಮ್ಮ ಹತ್ರನೂ ಕೂಡ ಯಾವುದು ಮಾಹಿತಿ ಇಲ್ಲ, ಅಧಿಕೃತ ಮಾಹಿತಿ ಇಲ್ಲ ಅನ್ನುವಂಥದ್ದು ಸುದ್ದಿಗೋಷ್ಠಿಯಲ್ಲೇ ಹೇಳಿದ್ರು. ಇದೇ ಪ್ರಶ್ನೆಯನ್ನ ರೈಸ್ ಮಾಡಿದ್ರು. ಯಾಕಂದ್ರೆ ಇದು ಸೀಕ್ರೆಟ್ ಬ್ಯಾಲೆಟ್, ಇದು ಯಾವ ರೀತಿ ನೀವು ತನಿಖೆ ಮಾಡ್ತೀರಾ ಅನ್ನುವಂಥ ಪ್ರಶ್ನೆ ರೈಸ್ ಮಾಡಿದಾಗ ಅವರು ಅಧಿಕೃತವಾಗಿ ಹೇಳಿದ್ದು, ನಮ್ಮದು ಕೇಂದ್ರ ಸರ್ಕಾರ, ಕೇಂದ್ರದಲ್ಲಿ ನಮ್ಮ ಆಡಳಿತ ಇದೆ, ಯಾರು ಏನು ಮಾಡ್ತಾರೆ ಅನ್ನುವಂಥ ನಿಗಾ ವಹಿಸುವ ಶಕ್ತಿ ನಮ್ಮ ಪಕ್ಷಕ್ಕೆ ಇದೆ ಅನ್ನುವಂತ ಉತ್ತರ ಬಂತೆ ಹೊರತು ಯಾವ ರೀತಿ ಹುಡುಕ್ತೇವೆ ಎಲ್ಲಿಂದ ಬರ್ತಾ ಇದೆ ಸುದ್ದಿ 3 ಹೆಸರುಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಇಬ್ಬರು ನಾಯಕರು ಕೂಡ ಅಲ್ಲ, ಈ ತನಕವೂ ಕೂಡ ಕ್ಲೈಮ್ ಮಾಡಿರೋದು ಯಾರ್ಯಾರು ಮಾಡಿರಬಹುದು ಅನ್ನೋದಕ್ಕೆ ಒಂದು ಗುಮಾನೆಯ ಮೇಲೆ ವ್ಯಕ್ತಪಡಿಸಿರುವಂತ ಅಭಿಪ್ರಾಯ. ಒಟ್ಟು 4 ಸಂಖ್ಯೆಯನ್ನ ಹೇಳಿದ್ದಾರೆ. ಅದರಲ್ಲಿ 1 ಕುಲಗೆಟ್ಟ ಮತ, ಉಳಿದಂತೆ 3 ಜನ ನಮಗೆ ಈ ತರ ಮಾಡಿದ್ದಾರೆ. ಈ ಅವರ ಆಟಿಟ್ಯೂಡ್ಸು ಮತ್ತೆ ಅವರ ಬದಲಾವಣೆಗಳು ಆಗಿರುವಂತದ್ದು, ಮತ್ತೆ ಆ ಹಣ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಆಗಿರುವಂಥದ್ದು, ಇವುಗಳ ಎಲ್ಲವನ್ನ ನೋಡಿದಾಗ ಈ ತರ ನಮಗೆ ಗುಮಾನೆ ಇದೆ ಅನ್ನುವಂಥ ಮಾಹಿತಿ ನಿತಿನ್ ನಬೀನ್ ಅವರಿಗೆ ಹೇಳಿರುವಂಥದ್ದು. ಅದರ ಜೊತೆಗೆ ಅವರು 1-2-3 ಮಾನದಂಡಗಳನ್ನು ಕೂಡ ಹೇಳಿದ್ದಾರೆ. ಯಾವ ಕಾರಣಕ್ಕೆ ಹೋಗಿರಬಹುದು ಅಥವಾ ಯಾವ ಕಾರಣಕ್ಕಾಗಿರ್ಬೋದು ಅನ್ನುವಂಥ ಪ್ರಶ್ನೆ ಕೂಡ ಇವತ್ತು ನಿತಿನ್ ನಬೀನ್ ಅವರು ಕೇಳಿದ್ರು. ಆದ್ರೆ ಕೆಲವರಿಗೆ ಆಗ್ಲೇ ಹೇಳ್ತಾ ಇದ್ದಾರೆ ರವಿ ಶಿವರಾಮ್, ಏನು ಕ್ಷೇತ್ರ ಬದಲಾವಣೆಯ ಹುಚ್ಚು ಶುರುವಾಗಿದೆ. ಕೆಲವರು ಸೋತಂತ ಶಾಸಕರಲ್ಲಿ ಕೆಲವರಿಗೆ ಕ್ಷೇತ್ರ ಬದಲಾವಣೆ ಮಾಡಿಕೊಳ್ಳಬೇಕು ಅನ್ನುವಂಥ ಹುಚ್ಚು ಶುರುವಾಗಿದೆ. ಅವರು ಬೇರೆ ಬೇರೆ ಕ್ಷೇತ್ರಗಳಿಗೆ, ಈಗ ಹಾಲಿ ಇರುವಂಥ ಕ್ಷೇತ್ರಗಳಿಗೆ ಹೋಗಿ ಆ ರೀತಿಯಾದಂಥ, ಅಂದರೆ ಅವರದೇ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರು ಸಂಘಟನಾ ವಲಯದಲ್ಲಿ ಹೆಚ್ಚು ಪ್ರಾಬಲ್ಯವನ್ನು ಹೊಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮ ಕ್ಷೇತ್ರಗಳಿಗೆ ಬಂದಿದ್ದಾರೆ. ನಮಗೆ ಮುಂದೆ ದಾರಿ ಇಲ್ಲ, ನಾವು ಯಾವುದೇ ದುಡ್ಡಿಗೆ ಅಥವಾ ಇನ್ನೊಂದು ಕಾಸೆ ಪಡೋರಲ್ಲ, ಆದರೆ ದಾರಿ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ, ಕ್ಷೇತ್ರಕ್ಕೋಸ್ಕರ ಈ ರೀತಿ ಒಬ್ಬರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇನ್ನು ಕೆಲವರು ಹಣಕ್ಕೋಸ್ಕರನೇ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಅವರ ವಿರುದ್ಧ ಬೇರೆ ಬೇರೆ ಪ್ರಕರಣಗಳಿದ್ದು ಅದರಿಂದ ಹೊರಬೇರಬೇಕಾಗಿತ್ತು. ಜೊತೆಗೆ ಅವರಿಗೆ ಸಾಲ ಸೋಲ ಜಾಸ್ತಿ ಆಗಿದೆ, ಅವರು ನಿಭಾಯಿಸಲಿಕ್ಕೂ ಕೂಡ ಶಕ್ತಿ ಇಲ್ಲದ ಕಾರಣಕ್ಕೋಸ್ಕರ ಹಣಕ್ಕೆ ಬೆಂಡಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ವಿರುದ್ಧವಾಗಿ, ಅಂದ್ರೆ ಬಿಜೆಪಿಯ ವಿರುದ್ಧವಾಗಿ ಕೆಲಸ ಮಾಡಿ ಬಿಜೆಪಿಯಲ್ಲೇ ಶಾಸಕರಾಗಿದ್ದಾರೆ. ಅವರು ಮುಂದೆ ನಮಗೆ ಟಿಕೆಟ್ ಸಿಗೋದಿಲ್ಲ ಅನ್ನುವಂಥ ಖಾತ್ರಿ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಹೊಸ ದಾರಿಯನ್ನ ಹುಡುಕೊಂಡಿರುವಂತದ್ದು ಕೂಡ ಒಬ್ರು ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ರವಾನಿಸಿದ್ದಾರೆ. ಆದ್ರೆ ಆ 3 ಯಾರು ಅನ್ನುವಂಥ ಪ್ರಶ್ನೆಗೆ ಸ್ಪಷ್ಟವಾದ ಉತ್ತರ ಇಲ್ಲಿಂದ ಸಿಗ್ತಾ ಇಲ್ಲ ಅಜಿತ್. ಎಸ್, ಇದೆಲ್ಲ ಅರಳಿಕಟ್ಟೆ ಮೇಲೆ ಕೂತ್ಕೊಂಡು ಹರಟೆ ಹೊಡೆದಂಗೆ ಆಗ್ಬಿಡುತ್ತೆ ಮಂಜು. ಅಲ್ಲೊಂದು ಕೇಸ್ ಹಂಗಿದೆ, ಇಲ್ಲೊಂದು ಕೇಸ್ ಹಿಂಗಿದೆ ಅನ್ನೋದು. ಹೌದು, ಅದಕ್ಕೆ ಫಸ್ಟ್ ಆಫ್ ಆಲ್ 3 ಶಾಸಕರು ಅನ್ನೋ ಕನ್ಕ್ಲೂಷನ್ಗೆ ಬಂದಿದ್ದಂಗೆ ಅನ್ನೋದು ಮೊದಲನೆಯ ಪ್ರಶ್ನೆ. 4, 5, 6 ಯಾಕಾಗಿರಬಾರ್ದು ಅಂತ ಅದಕ್ಕೆ ಮಾನದಂಡನೆ
ಅಲ್ಲ ಏನು JDS ಮೇಲೆ ಆರೋಪ ಬಿಜೆಪಿ ಮಾಡ್ತಾ ಇದೆ, ಅವರಲ್ಲಿ ಜಾಸ್ತಿ ಇದ್ದಾರೆ ಅಂತ. ಬಿಜೆಪಿ ಇಲ್ಲ ನಮ್ಮಲ್ಲಿ ಜಾಸ್ತಿ ಇಲ್ಲ ಅನ್ನುವಂಥದ್ದು ಇವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಸಂಖ್ಯೆ ಕಡಿಮೆ ಮಾಡಿಕೊಳ್ಳುವುದರ ಜೊತೆಗೆ ನಮ್ದು ಏನು ಅಂತ ತಪ್ಪಾಗಿಲ್ಲ, ದೊಡ್ಡ ಮಟ್ಟದಲ್ಲಿ ಒಂದೋ ಎರಡೋ ಇದ್ದೇ ಇರ್ತವೆ ಬ್ಲಾಕ್ ಶಿಪ್ಗಳು ಅನ್ನುವಂತ ಹೇಳೋ ಪ್ರಯತ್ನವೂ ಕೂಡ ಒಂದು ಕಡೆಯಿಂದ ನಾಯಕರ ಕಡೆಯಿಂದ ಆಗ್ತಾ ಇದೆ. ಆದ್ರೆ ಇವರು ಹುಡುಕಿರುವಂತಹ ಹೆಸರುಗಳು ಕೂಡ ಅಥವಾ ಅವರು ಅಲ್ಲಿ ಹೇಳಿರುವಂತಹ ಹೆಸರುಗಳಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳಾಗಿದ್ದಾವೆ, ಹಣದ ವಹಿವಾಟು ಆಗಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಿದ್ದಾರೆ ನಾಯಕರು ಅಂತಾರೆ. ಆದ್ರೆ ಅದರ ಬಗ್ಗೆ ಯಾರು ಅಧಿಕೃತವಾಗಿ ಅಥವಾ ಆಫ್ ದ ರೆಕಾರ್ಡ್ ಕೂಡ ಮಾತಾಡ್ತಾ ಇಲ್ಲ. ಅಜಿತ್. ಎಸ್ ರವಿ, ಸೊ ಇದು ಫೈನಲಿ ಹೆಸರುಗಳು ಬಂದು ಇಂತಿಂಥವ್ರೆ ಅನ್ನೋದಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಇದು ಇವತ್ತು ಕೂಡ ರಾಷ್ಟ್ರೀಯ ಅಧ್ಯಕ್ಷರಿಗೆ ಹೆಸರುಗಳನ್ನು ಕೊಟ್ಟಿಲ್ಲ. ದಿಸ್ ಲುಕ್ಸ್ ಕನ್ಫರ್ಮ್. ಎಸ್ ಹೌದು ಅಜಿತ್, ಇಲ್ಲಿ ತನಕ ಹೆಸರುಗಳನ್ನು ಚರ್ಚೆ ಮಾಡಿದ್ದಾರೆ ಹೊರತಾಗಿ ಕೆಲವು ಆಯಾಮಗಳಲ್ಲಿ ಮಂಜು ಭಾಳ ಕರೆಕ್ಟಾಗಿ ಹೇಳಿದರು 2-3 ಪಾಯಿಂಟ್ಗಳನ್ನು. ಕೆಲವರಿಗೆ ಕ್ಷೇತ್ರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಹೇಳಿದರು, ಕೆಲವೊಂದು ಕೇಸ್ಗಳ ಬಗ್ಗೆ ಈ ರೀತಿ ಎಲ್ಲ ಚರ್ಚೆಗಳಾಗಿರೋದು ನಿಜ. ಆದರೆ ಹೆಸರುಗಳನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ಆ ಕಾರಣಕ್ಕಾಗಿಯೇ ಈ ಗುಮಾನಿಗಳನ್ನು ವ್ಯಕ್ತಪಡಿಸಿರುವ ಹಿನ್ನೆಲೆಗೋಸ್ಕರವೇ ಅಜಿತ್ ಆ ಸಮಯವನ್ನು ಕೊಟ್ಟಿದ್ದಾರೆ ಸತ್ಯ ಶೋಧನಾ ಟೀಮ್ಗೆ. ಅವರು ಕೊಟ್ಟ ವರದಿಯ ನಂತರ ನೀವು ನಮಗೆ ಮತ್ತೊಮ್ಮೆ ದೆಹಲಿಗೆ ಬನ್ನಿ ಅಂತ. ಆದರೆ ಅಜಿತ್ ಇಲ್ಲಿ ಬಹಳ ಪ್ರಮುಖವಾಗಿ ಬೇರೆ ಆಯಾಮಗಳಿಂದನೂ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಮೈತ್ರಿ ಆ್ಯಂಗಲ್ ಕೂಡ ಚರ್ಚೆ ಆಗ್ತಾ ಇದೆ ಅಜಿತ್. ಒಬ್ಬ ಸೀನಿಯರ್ ಲೀಡರ್ ಹೇಳ್ತಾ ಇದ್ರು, ರಾಜ್ಯ BJP ನಾಯಕರುಗಳಿಗೆ BJP ಮತ್ತು JDS ಮೈತ್ರಿ ಇಷ್ಟ ಇಲ್ಲ, ಹಾಗಾಗಿ ಏನಾಗುತ್ತೋ ಅವರು ಡಿಸಿಷನ್ ಮಾಡಿಬಿಟ್ಟಿದ್ದಾರೆ, ನಾವ್ಯಾಕೆ ಅಷ್ಟೆಲ್ಲ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು ಈ ಚುನಾವಣೆಯನ್ನು, ನಮಗೂ ಕಷ್ಟ ಸುಖಗಳನ್ನು ನಾವು ಸ್ವಲ್ಪ ನೋಡೋಣ ಹೇಳುವಂಥ ದೃಷ್ಟಿಯಲ್ಲೂ ಕೂಡ ಬೇರೆ ಬೇರೆ ರೀತಿಯ ವ್ಯವಹಾರಗಳು, ಬೇರೆ ಬೇರೆ ರೀತಿಯ ಒಂದು ಸಂಪರ್ಕವನ್ನು ಮಾಡೋದಕ್ಕೆ ಈ ಒಂದು ಮಾನದಂಡವೂ ಕಾರಣ ಆಗಿರಬಹುದು. ಮತ್ತು ಆ ರೀತಿಯ ಆ್ಯಂಗಲ್ನಲ್ಲಿ ಕೂಡ ಹೈಕಮಾಂಡ್ ಯೋಚನೆಯನ್ನು ಮಾಡ್ತಾ ಇದೆ ಅಂತ. ಅಜಿತ್ ನೋಡಿ, ಕುಮಾರಸ್ವಾಮಿ ಅವರು ಮೊನ್ನೆ ಹೇಳಿದರು ಯಾರ್ಯಾರು ಮತ ಹಾಕಿದ್ದಾರೆ ನಮಗದು ಗೊತ್ತಿದೆ, ಎಲ್ಲರ ಪಟ್ಟಿಯು ನಮ್ಮ ಹತ್ರ ಇದೆ, ಸಂದರ್ಭ ಬಂದಾಗ ನಾವು ಕೊಡ್ತೀವಿ ಅಂತ ಹೇಳಿದರು. ಮಂಜು ಹೇಳಿದಂತೆ BJP ಅವರು ಹೇಳ್ತಾ ಇದ್ದಾರೆ ಇಲ್ಲ ನಮ್ಮವ್ರು ಕಡಿಮೆ ಮಾಡಿದ್ದಾರೆ, JDS ಅವರು ಜಾಸ್ತಿ ಮಾಡಿದ್ದಾರೆ ಹೇಳುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ತಮ್ಮ ಪಾರ್ಟಿಯವರು ಸ್ವಲ್ಪ ಕಡಿಮೆ ತಪ್ಪು ಮಾಡಿದ್ದಾರೆ, ಆ ಮೈತ್ರಿ ಪಾರ್ಟಿಯ JDS ಇನ್ನೂ ಸ್ವಲ್ಪ ಜಾಸ್ತಿ ತಪ್ಪು ಮಾಡಿದೆ ಅನ್ನುವಂಥದ್ದು ಪ್ರಯತ್ನ ಆಗ್ತಾ ಇದೆಯಾ? ಈಗ ಅಫ್ಕೋರ್ಸ್ ಅಜಿತ್, ಈಗ ಮೈತ್ರಿ ಆಗಿರ್ಬೋದು, ತಮ್ಮ ಪಾರ್ಟಿ ನಾಯಕರುಗಳಿಗೆ ತಮ್ಮ ಪಾರ್ಟಿ ದೊಡ್ಡ ತಪ್ಪು ಮಾಡಿದೆ ಹೇಳುವಂಥದ್ದನ್ನು ಹೇಳ್ಕೊಳಕ್ಕೆ ಒಂದು ಮುಜುಗರದ ವಿಚಾರ ಇದು. ರಾಷ್ಟ್ರೀಯ ಮಟ್ಟದಲ್ಲಿ BJP ಹೈಕಮಾಂಡ್ ಬೇರೆ ಬೇರೆ ರಾಜ್ಯಗಳಲ್ಲಿ ದೇಶದ ಆಳ್ವಿಕೆಯನ್ನು ಮಾಡ್ತಾ ಇರುವ ಸಂದರ್ಭದಲ್ಲಿ ಕರ್ನಾಟಕ BJPಯ ಬೇರೆ ಬೇರೆ ಕಾರಣಕ್ಕೋಸ್ಕರ ಪ್ರತಿದಿನವೂ ಚರ್ಚೆ ಆಗ್ತಿರುವ ಹೊತ್ತಿಗೆ ಈಗ ಮತ್ತೆ ಅಡ್ಡಮತನ ಆಗಿರೋದನ್ನು ಹೇಗೆ ಸಹಿಸ್ಕೊಳ್ಳೋಕೆ ಸಾಧ್ಯ? ರಾಜ್ಯ ಮಟ್ಟದ ನಾಯಕರು ಅಫ್ಕೋರ್ಸ್ ಇದು ಅವರ ಮೈ ಮೇಲೆ ಬರ್ತಾ ಇದೆ, ಆ ಕಾರಣಕ್ಕೋಸ್ಕರ ಇಲ್ಲ ಕಡಿಮೆ ಆಗಿದೆ ಹೇಳುವಂಥ ಒಂದು ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದು ನನಗೆ ಗೊತ್ತಿಲ್ಲ. ನಾವು ಹೇಳಿದಂಥ ಅಜಿತ್ ಹೇಗೆ ಇಷ್ಟು ಬೇಗ ಕನ್ಕ್ಲೂಷನ್ ಬರೋಕ್ಕೆ ಸಾಧ್ಯ ಇದೆ? 3 ಜನ ಮಾಡಿದ್ದಾರೆ ಮತ್ತು ಒಬ್ಬ ಸಿಂಧು ಮಾಡಿದ್ದಾರೆ, ಹೇಳೋದನ್ನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮತ್ತು ಈ ಒಂದು ಸಂಶೋಧನಾ ಟೀಮ್ ಏನು ಮಾಡ್ತಾ ಇದ್ದಾರೆ ಅಜಿತ್, ತಾವು ಹೇಳಿದಂತೆ ನಾವು ಹೇಗೆ ವರದಿಯನ್ನು ಪಡ್ತೀವೋ ಅವ್ರು ನಮ್ಮಿಂದ ವರದಿಯನ್ನು ಪಡ್ಕೊಳ್ತಾ ಇದ್ದೀವಿ. ಇದನ್ನು ಹೆಚ್ಚುಗಾರಿಕೆಗಾಗಿ ಹೇಳ್ತಾ ಇಲ್ಲ ನಾನು, ಆದರೆ ಅವರಿಗೂ ಕೂಡ ಯಾವುದೇ ರೀತಿಯ ಸೋರ್ಸ್ಗಳು ಎಲ್ಲೆಲ್ಲಿ ಸಿಗ್ತವೆ ಅದನ್ನು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ 3 ಜನ ಮಾಡಿದ್ದಾರೆ, ನಮ್ಮವ್ರು ಮಾಡಿಲ್ಲ, NDA ಅವರು 8 ಜನ ಮಾಡಿದ್ದಾರೆ. ಇದು ಇನ್ನೂ ಕೂಡ ಅಜಿತ್ ಅಂತಿಮವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. JDSಗೆ ಮತ ಹಾಕಿದವರೆಲ್ಲರೂ BJPಯಲ್ಲಿ 3 ಜನಕ್ಕೆ ಅಜಿತ್ JDSಗೆ ಮತ ಹಾಕೋಕೆ ಹೇಳಿದರು. ಇನ್ನೊಬ್ಬ ವ್ಯಕ್ತಿ ಅಂದರೆ BJP ಸ್ವಲ್ಪ ಅಂತರ ಕಾಯ್ದುಕೊಂಡಿರುವ ವ್ಯಕ್ತಿಗೆ ಹೇಳಿದರು. ಅದರಲ್ಲಿ ಒಬ್ಬರು ಹೇಳ್ತಾ ಇದ್ದಾರೆ ಇಲ್ಲ ನಾನು ಪಾರ್ಟಿಯ ವಿಪಕ್ಷ ನಾಯಕರು ಹೇಳಿದರು, ವಿಧಾನಸಭೆ ವಿಪಕ್ಷ ನಾಯಕರು ಹೇಳಿದರು ನೀವು JDSಗೆ ಮತ ಹಾಕಬೇಕು ಅಂತ ಹೇಳಿದರು. 2ನೇ ಪ್ರಾಶಸ್ತ್ಯದ ಮತವನ್ನು ಲಿಂಗರಾಜ್ ಪಾಟೀಲ್ಗೆ ಹಾಕಬೇಕು ಅಂತ ಹೇಳಿದರು. ಪಾರ್ಟಿ ಯಾವ ಸೂಚನೆಯನ್ನು ಕೊಟ್ಟಿತ್ತು ಅಂದರೆ ಪಾರ್ಟಿ ಹೇಳೋ ಪದ ಬೇಡ, ಅಶೋಕ್ ಅವರು ಹೇಳಿದ ಮಾತಿಗೆ ನಾನು ಅದೇ ಪ್ರಕಾರವಾಗಿ ಮತವನ್ನು ಹಾಕಿದ್ದಾರೆ. ಇನ್ನುಳಿದ 3 ಹಾಕಿದಾರೋ ಬಿಟ್ಟಿದ್ದಾರೋ ನಮಗೆ ಗೊತ್ತಿಲ್ಲ ಹೇಳುವಂಥ ಚರ್ಚೆಗಳಾಗ್ತಿರುವ ಸಂದರ್ಭದಲ್ಲಿಯೇ ಈಗ TT ರವಿ ಅವರು ಕೊಟ್ಟಂಥ ಈ ಹೇಳಿಕೆ ಮೈತ್ರಿಯ ಅಂಗಳದಲ್ಲಿ ಯಾವ ಮತ್ತೊಂದು ಚರ್ಚೆಗೆ ಕಾರಣ ಆಗತ್ತೆ ಹೇಳೋದು ನೋಡಬೇಕಾಗಿದೆ. ನೋಡಿ ನಾವು ಎಷ್ಟೋ ದಿನಗಳಿಂದ ಅಥವಾ ಪಾರ್ಟಿ ರೌಂಡ್ಸಲ್ಲಿ ಅನೇಕ ಬಾರಿ ಚರ್ಚೆ ಮಾಡಿದ್ವಿ, BJP ನಾಯಕರು JDS ನಾಯಕರು ಹೊಂದಾಣಿಕೆಯಲ್ಲಿ ಹೋರಾಟವನ್ನು ಮಾಡ್ತಾ ಇಲ್ಲ, ಮೈತ್ರಿ ರಾಜ್ಯ ಮಟ್ಟದಲ್ಲಿ ಹೆಚ್ಚು ಒಂದು ರೀತಿ ಅನ್ಯೂನ್ಯವಾಗಿ ಕಂಡು ಬರ್ತಾ ಇಲ್ಲ ಹೇಳುವಂಥ ಚರ್ಚೆಗಳಾಗ್ತಿರೋ ಸಂದರ್ಭದಲ್ಲಿ ಈ ಒಂದು ಅಡ್ಡಮತನ ಆಗಿದೆ. ಹೀಗಾಗಿ BJP ನಾಯಕರುಗಳು ಹೈಕಮಾಂಡ್ ಇದನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ನೋಡಬೇಕು. ಕುಮಾರಸ್ವಾಮಿ ಅವರು ರಜಿತ್ ಹೈಕಮಾಂಡ್ಗೆ ಹೋಗ್ಬಿಟ್ಟು ಏನು ಮಾತಾಡ್ತಾ ಇರೋದ್ರ ಬಗ್ಗೆ ಭಾಳ ದೊಡ್ಡ ಒಂದು ಆಶ್ಚರ್ಯ ಇದೆ. ಯಾಕೆಂದರೆ ಕುಮಾರಸ್ವಾಮಿ ಹೇಳಿದ್ದಾರೆ ನಾವು ಹೈಕಮಾಂಡ್ ನಾಯಕರ ಜೊತೆ ಮಾತಾಡ್ತೀವಿ ಅಂತ. ಯಾಕೆಂದರೆ ರಾಜ್ಯ ಮಟ್ಟದ ನಾಯಕರುಗಳ ಬಗ್ಗೆ ಕೆಲವರ ಬಗ್ಗೆ ಅಫ್ಕೋರ್ಸ್ JDS ನಾಯಕರುಗಳು ಕೂಡ ಬೇಸರ ಇದೆ. ಅವರು ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಮಾತನಾಡಿದರು. ಹೀಗಾಗಿ ಈ ಚುನಾವಣೆಯನ್ನು ರಾಜ್ಯ BJP ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿತ್ತು, JDSಗೆ ಮತ ಹಾಕಬೇಕು. ಅಜಿತ್ ನೋಡಿ, JDS ಜೊತೆ ಮಾತುಕತೆಯನ್ನು ಮಾಡಿಯೇ ನಾವು ಇನ್ನೊಬ್ಬ ಅಭ್ಯರ್ಥಿಯನ್ನು ಹಾಕಿದ್ದೀವಿ ಅಂತ ರಾಜ್ಯಾಧ್ಯಕ್ಷರು ಹೇಳಿದರು ಸರಿ, ಅದಕ್ಕೆ ಬೇಕಾದಂಥ ತಾಲೀಮುಗಳನ್ನು ಮಾಡಿದ್ರ? ಅಜಿತ್ ನೋಡಿ, ನಾಳೆ ಮತದಾನ ಇತ್ತು, ಶಾಸಕಾಂಗ ಸಭೆಯನ್ನು ಖಾಸಗಿ ಹೋಟೆಲಲ್ಲಿ ಕರೆಯಲಾಗಿತ್ತು. ಅಲ್ಲಿ
ಭೋಜೇಗೌಡರ ನೇತೃತ್ವದ 3 ಜನ ಬಂದು ಪ್ರಮುಖರು ಬಂದು ವಿಧಾನ ಪರಿಷತ್ನ ಪ್ರಮುಖರು ಬಂದು ಮತ್ತು ಅಭ್ಯರ್ಥಿ ಆಗಿದ್ದಂಥ ಗೋವಿಂದರಾಜ್ ಅವರು ಬಂದು ಅಶೋಕ್ ಅವರಿಗೆ, ಛಲವಾದಿ ಅವರಿಗೆ, ವಿಜೇಂದ್ರ ಅವರಿಗೆ ಮನವಿ ಮಾಡಿದರು, ನೀವು ನಮ್ಮ ಅಭ್ಯರ್ಥಿಗೆ ಸಹಕಾರ ಮಾಡಬೇಕು ಅಂತ. ಫೋನಲ್ಲಿ ಮಾತುಕತೆ ಎಷ್ಟೇ ಆಗಿರ್ಬೋದು, ಆದರೆ ಫಿಸಿಕಲಿ ಕೂತ್ಕೊಂಡು ಮೀಟಿಂಗ್ ಆಗಿಲ್ಲ. ಅಜಿತ್ ನೋಡಿ, ನಾವಿದನ್ನು ಸಲಹೆ ಅಂತ ಹೇಳ್ತಾ ಇಲ್ಲ, ಆದ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀವಿ. ಮೀಟಿಂಗ್ ಒಟ್ಟಿಗೆ ಕೂತ್ಕೊಂಡು ಅಜಿತ್ ಎಲ್ಲಿ ಮೀಟಿಂಗ್ ಮಾಡಿದ್ದಾರೆ ಇವರು? ಯಾರು ಮೀಟಿಂಗನ್ನೇ ಮಾಡಿಲ್ಲ. JDS ಮತ್ತು BJP ನಾಯಕರು ಒಟ್ಟಿಗೆ ಚುನಾವಣೆ ಎದುರಿಸ್ತಾ ಇರುವ ಸಂದರ್ಭದಲ್ಲಿ BJPಗೆ JDSನ ಸಹಕಾರ ಬೇಕಾಗಿದ್ದಂಥ ಸಂದರ್ಭದಲ್ಲಿಯೂ ಕೂಡ ಒಂದು ಶಾಸಕಾಂಗ ಸಭೆಯನ್ನು ಒಟ್ಟಿಗೆ ಮಾಡಿದ್ರೆ ತಪ್ಪೇನು ಆಗ್ತಿರಲಿಲ್ಲ ಅಂತ ಅಂದ್ಕೊಳ್ತೀನಿ. ಅಂದರೆ ಟೆಕ್ನಿಕಲಿಯೂ ಕೂಡ ಅದೇನು ರಾಂಗ್ ಆಗ್ತಿರಲಿಲ್ಲ. ಮೈತ್ರಿ ಪಾರ್ಟಿ ಮಾಡಿದೆ, ಚುನಾವಣೆಗೋಸ್ಕರ ಮಾಡಿದೆ ಅಂತ ಆಗ್ತಿತ್ತು, ಅದ್ರದ್ದು ಆಗಲಿಲ್ಲ. ಹೀಗಾಗಿ ಇದನ್ನು ಮೈತ್ರಿಯ ರಾಜ್ಯ ನಾಯಕರುಗಳ ಮಟ್ಟದಲ್ಲಿ ಇರುವಂಥ ಬೇರೆ ಬೇರೆ ವೈಷಮ್ಯವೂ ಇದಕ್ಕೆ ಕಾರಣ ಇದೆಯಾ ಅಥವಾ ಒಂದು ರೀತಿ ರಾಜಕೀಯವಾಗಿ ಅಜಿತ್ನ ಇದನ್ನು ಯಾಕೆ ಒತ್ತಿ ಹೇಳ್ತಾ ಇದ್ದೇನೆ ಅಂದರೆ, ಶಿವಪ್ರಕಾಶ್ ಅವರು ಬಂದಿದ್ರು ಅಜಿತ್, ಕಳೆದ ತಿಂಗಳು ಬಂದಿದ್ರು, ರಾಷ್ಟ್ರೀಯ ಸಹ ಸಂಘಟನಾ ಕಾರ್ಯದರ್ಶಿ. ಅವರ ಮುಂದೆ ಬಹುತೇಕ ರಜಿತ್ ಕೋರ್ ಕಮಿಟಿ ಸಭೆ ಮಾಡಿದಂಥ ಸಂದರ್ಭದಲ್ಲಿಯೂ ಕೂಡ ಹೇಳಿದ ಒಂದೇ ಮಾತು, JDSನವರು ಈಗಾಗಲೇ ಸೀಟನ್ನು ಹಂಚಿಕೊಂಡು ಬಿಟ್ಟಿದ್ದಾರೆ, ಜೊತೆಗೆ ಮುಖ್ಯಮಂತ್ರಿ ಅಭ್ಯರ್ಥಿಯು ಘೋಷಣೆ ಆಗಿದೆ, ನಮಗೇನು ಕೆಲಸ ಇದೆ ಎಂದು ಹೇಳುವಂಥ ಪ್ರಶ್ನೆಯನ್ನು ಸಹ ಸಂಘಟನಾ ಕಾರ್ಯದರ್ಶಿಯ ಮುಂದೆ ನೇರವಾಗಿ ಕೋರ್ ಕಮಿಟಿ ಸದಸ್ಯರ ಪ್ರಶ್ನೆಯನ್ನು ಮಾಡಿದ್ದಾರೆ ಅಜಿತ್. ಇಲ್ಲ, ಅದ್ರ ಬಗ್ಗೆ ನಾವು ಮಾತಾಡ್ತೀವಿ, ಚರ್ಚೆಯನ್ನು ಮಾಡ್ತೀವಿ ಅಂತ ಹೇಳಿ ಅವರು ಹೇಳಿದ್ದಾರೆ ಅಷ್ಟೇ. ಅವ್ರು ತಿಳಿಸಿದ್ದಾರೆ, ನಾವು ಹೈಕಮಾಂಡ್ ಗಮನಕ್ಕೆ ತರ್ತೇವೆ, ಮಾತಾಡ್ತೇವೆ ಅಂತ. ಜೊತೆಗೆ ಅಜಿತ್ ನೋಡಿ, BJPಯಲ್ಲಿ ಈಗ ದೇವೇಗೌಡರಿಗೆ ಕಳಿಸ್ಬೇಕೋ ಕಳಿಸಬಾರ್ದು, ಅವ್ರನ್ನ ರಾಜ್ಯಸಭೆಗೆ ಕಳಿಸ್ಬೇಕೋ ಕಳಿಸಬಾರ್ದು ಅಂತ ಚರ್ಚೆ ಬಂತು ಅಜಿತ್. ಆರಂಭದಲ್ಲಿ ಹೇಳಿದ್ವಿ, ನಾವೆಲ್ಲ ಸುದ್ದಿ ಮಾಡಿದ್ವಿ, ಕೋರ್ ಕಮಿಟಿಯಲ್ಲಿ ದೇವೇಗೌಡರ ಹೆಸರನ್ನು ಶಿಫಾರಸು ಮಾಡಲಿಲ್ಲ ಅಂತ. ಆಮೇಲೆ ಸ್ವತಃ ರಾಜ್ಯಾಧ್ಯಕ್ಷರು ಒಪ್ಕೊಂಡ್ರು, ಹೌದು ನಾವು ದೇವೇಗೌಡರ ಬಗ್ಗೆ ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿರಲಿಲ್ಲ ಅಂತ. ಅದು ಎಷ್ಟು ದೊಡ್ಡ ವಿಚಾರ ಆಯಿತು ಅಜಿತ್. ಅದು ಕಾಂಗ್ರೆಸ್ ಅವರು ಅದನ್ನು ರಾಜಕೀಯ ಲಾಭವನ್ನು ಪಡ್ಕೊಳ್ಳೋಕೆ ಹೊರಟರು. ಸ್ವತಃ ದೇವೇಗೌಡರ ಬಂದು ಸ್ಪಷ್ಟನೆ ಕೊಡಬೇಕಾಯಿತು ಅದಕ್ಕೆ 2 ದಿನಗಳ ಬಳಿಕ. ಅಷ್ಟರೊಳಗಡೆ ಬಹುತೇಕ ಎಲ್ಲ ಚರ್ಚೆಗಳಾಗಿ ಕಾಂಗ್ರೆಸ್ ಅವರು BJP ಅವರನ್ನು ಟೀಕೆ ಮಾಡಿ ರಾಜಕೀಯವಾಗಿ ಏನೇನು ಮೆಸೇಜನ್ನು ಕೊಡಬೇಕಾಗಿತ್ತು, ಒಂದು ಸಣ್ಣ ನೆರೇಟಿವನ್ನು ಸೆಟ್ ಮಾಡುವಂಥ ಪ್ರಯತ್ನವನ್ನು ಆಗಾಗಲೇ ಮಾಡಿ ಆಗಿತ್ತು. ಹೀಗಾಗಿ ಅಜಿತ್, ಈ ಒಂದು ಮೈತ್ರಿ ರಾಜ್ಯ ಮಟ್ಟದ ನಾಯಕರುಗಳ ನಡುವಿನ ಸಣ್ಣ ಪುಟ್ಟ ಮನಸ್ತಾಪಗಳು ಕೂಡ ಈ ಒಂದು ಅಡ್ಡಮತನ ಕಾರಣ ಆಗಿರಬಹುದಾ ಗೊತ್ತಿಲ್ಲ. ಆ ರೀತಿಯ ಬೆಳವಣಿಗೆಗಳು ಪೂರಕವಾಗಿ ಆಗಿರುವಂಥ ಚರ್ಚೆ, ರಾಷ್ಟ್ರೀಯ BJP ನಾಯಕರುಗಳಿಗೆ ರಾಜ್ಯ BJP ನಾಯಕರು ಕೊಟ್ಟಿರುವಂಥ ಆ ಒಂದು ಬೇಸರದ ಮಾತು ಕೋರ್ ಕಮಿಟಿಯಲ್ಲೂ ಚರ್ಚೆ ಆಗಿತ್ತು. ಇಲ್ಲ, ಈಗಾಗಲೇ ಹಂಚ್ಕೊಬಿಟ್ಟಿದ್ದಾರೆ ಸೀಟು, ನಮಗೇನು ಕೆಲಸ ಇದೆ ಹೇಳುವಂಥ ಮಾತುಗಳನ್ನು ಪದೇ ಪದೇ ಅಜಿತ್ ಪ್ರತಿ ಬಾರಿ ಕೋರ್ ಕಮಿಟಿ ಆಗುತ್ತೆ, ಸುಮಾರು 1 ತಿಂಗಳು ಸಂದರ್ಭದಲ್ಲಿ ಪ್ರತಿ ಬಾರಿ ಅಜಿತ್ ರಾಜ್ಯ ಕೋರ್ ಕಮಿಟಿಯಲ್ಲಿ JDS ಮತ್ತು JDSನ ಮೈತ್ರಿಯ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ. ಯಾಕೆಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಕೊಡುವಂಥ ಸ್ಟೇಟ್ಮೆಂಟ್ ಇರ್ಬೋದು ಅಥವಾ ಅವ್ರ ಪಾರ್ಟಿ ನಾಯಕರು ಕೊಡುವಂಥ ಸ್ಟೇಟ್ಮೆಂಟು ರಾಜ್ಯ BJP ನಾಯಕರುಗಳಿಗೆ ಇರುಸುಮುರುಸಾಗಿರೋ ಸತ್ಯ. ಅದು ಯಾವ ನಾಯಕರಿಗಾಗಿದೆ ಏನಾಗಿದೆ ಅದು ಗೊತ್ತಿದೆ, ಕಾರ್ಯಕರ್ತರಿಗೆ ಗೊತ್ತಿದೆ. ಹಾಗಾಗಿ ಈ ಚರ್ಚೆ ಸದ್ಯಕ್ಕಂತೂ ಮುಗಿಯೋದಲ್ಲ. ಮುಂದಿನ ದಿನಗಳಲ್ಲಿ ಯಾರದಾದರೂ ಮೇಲೆ ಏನಾದ್ರು ಆಕ್ಷನ್ ಆದ್ರೆ ಇವರು ವಿಧಾನ ಪರಿಷತ್ನಲ್ಲಿ ಕ್ರಾಸ್ ವೋಟಿಂಗ್ ಮಾಡಿರಬಹುದು ಅಂತ ನಾವೇ ಮಾತಾಡ್ಕೋಬೇಕಷ್ಟೇ. ಅಷ್ಟೇ. ಎಸ್ ಥ್ಯಾಂಕ್ ಯು ರವಿ, ಥ್ಯಾಂಕ್ ಯು ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.